ಕೋನಮಾಪಕವನ್ನು ಬಳಸದೆ 6 ಸೆಂಟಿಮೀಟರ್ ಕರ್ಣವಿರುವ ಒಂದು ಚೌಕವನ್ನು ನಿರ್ಮಿಸಿ. ಕೋನಮಾಪಕವನ್ನು ಬಳಸದೆ 6 ಸೆಂಟಿಮೀಟರ್ ಕರ್ಣವಿರುವ ಒಂದು ಚೌಕವನ್ನು ನಿರ್ಮಿಸಿ ಅಂತ ಕೊಟ್ಟಿದ್ದಾರೆ. Construct a square of length 6 centimeter diagonal without using the protractor. That means we have to construct a square of diagonal of length 6 centimeter without using the protractor. ಓಕೆ, ಇವಾಗ ಅದನ್ನು ನಾವು ಮಾಡ್ತಾ ಹೋಗೋಣ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿ ಅಭ್ಯಾಸ ಮಾಡಿ, ಸುಲಭ ಇದೆ, ಬರುತ್ತೆ. ಓಕೆ, ಫಸ್ಟ್ ನಾವೊಂದು ರಫ್ ಡಯಾಗ್ರಾಮ್ ಹಾಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ಡ್ರಾ ಎ ವೆರಿ ರಫ್ ಡಯಾಗ್ರಾಮ್. ಸೊ ಒಂದು ಚೌಕ, ಇದೆ. ಇದು ಯಾವಾಗಲೂ ಕೂಡ ಲಂಬವಾಗನೇ ಬಳಸುತ್ತೆ ಮಕ್ಕಳು. ಸೊ ಇದನ್ನು ನಿಮಗೆ ಗೊತ್ತಿದೆ, ಯಾವಾಗಲೂ ಕೂಡ ಲಂಬನೆ ಮಾಡ್ಕೊಳ್ಳೋಣ ಅದನ್ನು. ಓಕೆ, ಸೊ ಹಾಗಾಗಿ ಮಾಡ್ಕೊಳ್ಳೋಣ. ಸೊ ಇದು ಲಂಬ ಇರುತ್ತೆ. ಓಕೆ, ಸೊ ಇದನ್ನ ಹೀಗೆ ಮಾಡ್ಕೊಳ್ಳೋಣಪ್ಪ ಅಂದರೆ ಎ ಬಿ ಸಿ ಡಿ ಅಂತ ಮಾಡ್ಕೊಳ್ಳೋಣ. ಆಯಿತಾ? ಸೊ ಈಗ now let us start how to construct a square of a length of diagonals 6 centimeter each. Now take a scale na ತೆಗೆದುಕೊಳ್ಳಿ. ಸಿಕ್ಸ್ ಸೆಂಟಿಮೀಟರ್ ಇರತಕ್ಕಂಥ ಒಂದು ಅಥವಾ ಒಂದು ಕೆಲಸ ಮಾಡಿ, ಸಿಕ್ಸ್ ಸೆಂಟಿಮೀಟರ್ ಇದೆ. ಆಯಿತಾ? ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇದನ್ನು 6 ಸೆಂಟಿಮೀಟರ್ ಎಕ್ಸಾಕ್ಟಾಗಿ ಮಾಡ್ಕೋಬೇಕು. ದಿಸ್ ಇಸ್ ಬಿ ಡಿ ಅಂತ ಅಥವಾ ಎ ಸಿ ಅಂತ ಕರೆಯೋಣ ಮಕ್ಕಳೇ. ದಿಸ್ ಇಸ್ ಎ ಸಿ, ಇದನ್ನು ಓ ಅಂತ ಕರೆಯೋಣ. 6 ಸೆಂಟಿಮೀಟರ್ ಈಚ್ ಇದೆ ಅಂತಂದರೆ ಇದನ್ನು 3 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಓಕೆ, ಇವಾಗ ಏನು ಮಾಡ್ಕೊಳ್ಳೋಣಪ್ಪ ಅಂತ ಅಂದರೆ ಒಂದು ಕಂಪಾಸ್ ತಗೊಳ್ಳಿ ಮಕ್ಕಳೇ. ಕಂಪಾಸ್ ತಗೊಳ್ಳೋಣ. ಆಯಿತಾ? ಒಂದು ಕಂಪಾಸ್ ತೆಗೆದುಕೊಂಡ್ರೆ ಅಂದರೆ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಬರೋ ಹಾಗೆ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ಆರ್ಕನ್ನು ಎಳ್ಕೋಬೇಕಾಗತ್ತೆ ಮಕ್ಕಳೇ. ಆಯಿತಾ? ಆರ್ಕ್ನ ಬದಲಾಯಿಸಬಾರ್ದು. ಓಕೆ, ಇದು ಕೂಡ ಅಷ್ಟೇ ತಗೊಳ್ಳೋಣ.
ಇವಾಗ ನಾವು ಬೇಕಿದ್ರೆ ಇದನ್ನ ಹೆಂಗೆ ಹೇಳ್ಕೊಳ್ಳೋಣ ಮಕ್ಕಳೇ. ಈಗ ನಾವೇನು ಮಾಡೋದಪ್ಪ ಅಂತ ಅಂದರೆ, ಈಗ ಆರ್ಕ್ ಇದನ್ನು ಬದಲಾಯಿಸ್ತಾ ಹಾಗೆ ಆಯಿತಾ, ಇಲ್ಲೇ ಇಟ್ಕೊಂಡು, ಸಾರಿ ಮಿಸ್ ಆಯಿತು. ಬದಲು ಮಾಡಬಾರ್ದು ಮಕ್ಕಳೇ. ಇದನ್ನು ತಗೊಂಡು, ಸಾರಿ ಮತ್ತೆ ಮಿಸ್ ಆಯಿತು. ಓಕೆ, ಇದನ್ನು ತಂದು ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಒಂದು ಆರ್ಕ್ ಹೇಳ್ಕೊಳ್ಳೋಣ. ಅದೇ ಥರ ಇದನ್ನು ತಂದು ಏನು ಮಾಡೋಣಪ್ಪ ಅಂದರೆ ಒಂದು ಆರ್ಕ್ ಹೇಳ್ಕೊಳ್ಳೋಣ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ, ಸ್ಕೇಲ್ ಅನ್ನು ತಗೊಳ್ಳೋಣ. ತಗೊಳ್ಳಿ, ಇವಾಗ ನಾವು ಸ್ಪೆನ್ ಅನ್ನು ತಗೋಣ. ಈಗ ತಗೋಣ. ಬಹಳ ದೊಡ್ಡದು ತಗೊಂಡ್ಬಿಟ್ಟೆ, ತೊಂದರೆ ಇಲ್ಲ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋ ಲೈನ್ ತಗೊಂಡಿದ್ದೀನಿ. ಓಕೆ, ಇವಾಗ ಕಂಪಾಸ್ನ ತೆಗೆದುಕೊಳ್ಳಿ ಮಕ್ಕಳೇ. ಈ ಕಂಪಾಸ್ನ ತೆಗೆದುಕೊಂಡು ಇಲ್ಲಿ ಇಟ್ಕೊಂಡು, ಸೊ ಇದನ್ನ ಇಲ್ಲಿ ಕೆಲಸ ಮಾಡೋಣ ಮಕ್ಕಳೇ. ನೀಟಾಗಿ ಮಾಡ್ಕೊಂಡ್ಬರೋಣ, ಎರೇಸರ್ ಮಾಡ್ಕೊಂಡ್ಬರೋಣ. ಇದನ್ನು ಸ್ವಲ್ಪ ನಮಗೆ ಬೇಡ ಅಂತ ಎರೇಸರ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಕಂಪಾಸ್ನ ತಗೊಳ್ಳೋಣ ಮಕ್ಕಳೇ.
ಇಳ್ಕೊಳ್ಳೋಣ ಮಕ್ಕಳೇ. ಈಗೊಂದು ಇಳ್ಕೊಳ್ಳೋಣ ಸಾಕು. ನಮಗೆ ಇಷ್ಟು ಸಿಕ್ಬಿಟ್ರೆ ಆರಾಮಾಗಿ ನಾವು ಕನ್ಸ್ಟ್ರಕ್ಟ್ ಸ್ಕ್ವೇರ್ ಆರಾಮಾಗಿ ಆಯಿತಾ. ಸೊ ಇದನ್ನು ಎ ಸಿ ಆಯಿತು. ಇದನ್ನು ಬಿ ಡಿ ಅಂತ ಕರೆಯೋಣ. ಏನಂತ ಕರೆಯೋಣ? ಬಿ ಡಿ. ಬಿ ಡಿ ಅಂತ ಕರೆಯೋಣ. ಇದನ್ನ ಡಿ ಅಂತ ಕರೆಯೋಣ. ಆಯ್ತಾ ಮಕ್ಕಳೇ? ಇದು ಕೂಡ ಎಷ್ಟು ಸೆಂಟಿಮೀಟರ್ ಇರುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ. ಈಗ ನಾವೇನು ಮಾಡೋಣಪ್ಪ ಅಂದರೆ ಬಿಡಿನ ಸೇರಿಸಿ ಇಡಿನ ಸೇರಿಸಿ ಇವಾಗ ಅಷ್ಟೇನೇನಿಲ್ಲ. ಇಡಿನ ಸೇರಿಸಿ ಇವಾಗ ನಮಗೆ ಎಲ್ಲ ಬಾಹುಗಳು ಕೂಡ ಸಮ ಇರುತ್ತೆ. ಸೊ ಇದು ಲಂಬ ಇರುತ್ತೆ. ಓಕೆ, ಇದು 6 ಸೆಂಟಿಮೀಟರ್ ಕರ್ಣವಿರುವ ಒಂದು ಚೌಕವನ್ನು ರಚನೆ ಮಾಡೋ ರೀತಿ ಹೀಗೆ ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇದೇ ಥರದ್ದು ತುಂಬ ಪ್ರಾಕ್ಟೀಸಿಗೆ ಒಂದು 4-5 ಲೆಕ್ಕ ಕೊಡ್ತೀನಿ, ಅದನ್ನು ಬಿಡಿಸಿ ಮಕ್ಕಳೇ.